ತುಂಬಾ ಟೇಸ್ಟಿಯಾಗಿರುವಂತಹ ಅಷ್ಟೇ ಈಸಿಯಾಗಿರುವಂತಹ ಐಸ್ ಕ್ರೀಮ್ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ಯಾವುದೇ ರೀತಿಯಾಗಿ ಸಕ್ಕರೆಯನ್ನು ಬಳಸದೆ, ಮಿಲ್ಕ್ ಪೌಡರನ್ನು ಬಳಸದೆ ತುಂಬಾ ಸಾಫ್ಟಾಗಿ ಅಷ್ಟೇ ಕ್ರೀಮಿಯಾಗಿ ಕೂಡ ಬರುತ್ತೆ ಈ ಐಸ್ ಕ್ರೀಮ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನಾನು ಸುನಿತಾ, ಶ್ರೇಯಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಅರ್ಧ ಲೀಟ್ರ್ನಷ್ಟು ಸಮೃದ್ಧಿ ಅಂದರೆ ಗಟ್ಟಿ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ, ನಂದಿನಿ ಬ್ರ್ಯಾಂಡ್ ಅವ್ರದ್ದು. ಅದನ್ನು ಇವಾಗ ಒಂದು ಪ್ಯಾನ್ಗೆ ನಾನು ಹಾಕ್ತಿದ್ದೀನಿ. ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಹಾಲನ್ನು ಸಹಿತ ನೀವು ಹಾಕಿ ಮಾಡ್ಕೋಬೋದು. ಮಾಡೋದಂತೂ ಕೇವಲ ಅರ್ಧ ಗಂಟೆಯಲ್ಲಿ ಐಸ್ ಕ್ರೀಮ್ ರೆಸಿಪಿ ಮುಗಿದೋಗುತ್ತೆ, ಅಷ್ಟೊಂದು ಈಸಿಯಾಗಿ ಬರುತ್ತೆ. ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹಾಲನ್ನು ಕುದಿಸ್ಕೋಬೇಕು. ಯಾವುದೇ ರೀತಿಯಾಗಿ ಕೆನೆ ಬರುತ್ತೆ ಅದನ್ನು ಕೆನೆ ಇರಲಾರ್ದಂಗೆ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾಲೆಲ್ಲ ಚೆನ್ನಾಗಿ ಕುದ್ದು ಒಂದು 30 to 50% ಕಡಿಮೆ ಆಗಬೇಕು. ಮನೆಯಲ್ಲಿ ನೀವು ಜಾಸ್ತಿ ಜನ ಇದ್ದರೆ 1 ಲೀಟ್ರ್ ಹಾಲನ್ನು ಬಳಸಿ ನೀವು ಈ ಐಸ್ ಕ್ರೀಮನ್ನು ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅರ್ಧ ಗಂಟೆ ಕಾಲ ನಾನು ಗೋಡಂಬಿಯನ್ನು ಒಂದು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ಈ ಐಸ್ ಕ್ರೀಮ್ಗೆ ಕ್ರೀಮಿ ಟೆಕ್ಸ್ಚರ್ ಬರೋದೇ ಈ ಗೋಡಂಬಿಯಿಂದ. ನೋಡಿ, ಈ ಥರ ನಾನು ಪೇಸ್ಟ್ ಥರ ರುಬ್ಬಿದ್ದೀನಿ. ಒಂದು ಅರ್ಧ ಗಂಟೆಯಿಂದ 1 ಅವರ್ ನೀವು ಚೆನ್ನಾಗಿ ಗೋಡಂಬಿಯನ್ನು ನೀರಲ್ಲಿ ನೆನೆಸಿ ನೀವು ಈ ಥರ ಪೇಸ್ಟ್ ಮಾಡಿ ಹಾಕಿದರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಐಸ್ ಕ್ರೀಮ್. ಇವಾಗ ಈ ಹಾಲಿಗೆ ನಾನು ಈ ಗೋಡಂಬಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ನಾನು ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಲಲ್ಲಿ ಸ್ಯಾಫ್ರಾನ್ ಅಂದರೆ ಕೇಸರಿಯನ್ನು ನಾನು ನೆನೆಸಿಟ್ಟಿದ್ದೆ ಕಲರ್ಗೋಸ್ಕರ. ನೀವು ಫುಡ್ ಕಲರನ್ನು ಯೂಸ್ ಮಾಡ್ಕೋಬೋದು, ಅಥವಾ ಬೇಡವಾದರೆ ನ್ಯಾಚುರಲ್ಲಾಗಿ ನೀವು ಈ ಕೇಸರಿಯನ್ನು ನೆನೆಸಿಟ್ಟು ಈ ಹಾಲಿಗೆ ಇವಾಗ ಸೇರಿಸ್ತಾ ಇದ್ದೀನಿ. 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಇದು ಕುದಿ ಬರಬೇಕು. ಗೋಡಂಬಿ, ಸ್ಯಾಫ್ರಾನ್ ಮತ್ತು ಹಾಲು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಥರ ಥಿಕ್ನೆಸ್ ಬರುತ್ತೆ ಹಾಲೆಲ್ಲ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ರುಚಿಯಾಗಿ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಈ ಐಸ್ ಕ್ರೀಮನ್ನು 2ರಿಂದ 3 ದಿನಗಳ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇವಾಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು 15ರಿಂದ 20 ನಿಮಿಷಗಳ ಕಾಲ ಬಿಟ್ಟರೆ ತಣ್ಣಗಾಗುತ್ತೆ. ನೋಡಿ, ಈ ಥರ ಬಂದಿದೆ ಕೆನೆ ಎಲ್ಲ, ತುಂಬಾ ಗಟ್ಟಿಯಾಗಿ ಬರುತ್ತೆ. ಹಾಗೆ ಹಾಲಿನ ಪುಡಿಯಿಂದ ವೆನಿಲಾ ಐಸ್ ಕ್ರೀಮ್ ರೆಸಿಪಿ, ಹಾಗೆ ಕುಲ್ಫಿ ಐಸ್ ಕ್ರೀಮ್ ರೆಸಿಪಿನ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಐಸ್ ಕ್ರೀಮ್ ರೆಸಿಪಿ ಅಂತ ಇದೆ, ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಈ ಗಟ್ಟಿಯಾಗಿರುವಂಥ ಹಾಲನ್ನು ಮಿಕ್ಸಿ ಜಾರ್ಗೆ ನಾನು ಹಾಕ್ತಿದ್ದೀನಿ. ನೋಡಿ, ಎಷ್ಟೊಂದು ಥಿಕ್ನೆಸ್ ಆಗಿ ಗಟ್ಟಿಯಾಗಿ ಬಂದಿದೆ. ಮಾಡೋದಂತೂ ತುಂಬಾ ಸಿಂಪಲ್. ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲವನ್ನು ಇದಕ್ಕೆ ಹಾಕ್ತಿದ್ದೀನಿ. ಇದು ಉಂಡೆ ಬೆಲ್ಲ, ಇದನ್ನು ಪೌಡ್ರ್ ಮಾಡಿಬಿಟ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟೊಂದು ಥಿಕ್ನೆಸ್ ಆಗಿ ಬಂದಿದೆ. ಯಾವುದೇ ರೀತಿಯಾಗಿ ನಾನು ನೀರನ್ನು ಇಲ್ಲಿ ಸೇರಿಸಿಲ್ಲ. ಹಾಗೆ ನಾನು ಈ ಹಾಲನ್ನು ಹಾಕಲಿಕ್ಕೆ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಕಂಟೈನರ್ ಇದ್ದರೆ ಅದರಲ್ಲಿ ಕೂಡ ಹಾಕಿ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ನೋಡಿ, ಇಷ್ಟೊಂದು ಥಿಕ್ನೆಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಡೆಕೋರೇಟಿವ್ ಆಗಿ ನಾನು ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಐಸ್ ಕ್ರೀಮ್ ರೆಸಿಪಿನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ನೀವು ಗೋಡಂಬಿ, ಪಿಸ್ತಾ, ಬಾದಾಮಿಯನ್ನು ಹಾಕ್ಬೋದು, ಅಥವಾ ಟೂಟಿ ಫ್ರೂಟಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ನೀವು ಐಸ್ ಕ್ರೀಮನ್ನು ಮಾಡ್ಕೋಬೋದು. ಇವಾಗ ಇದನ್ನು 8ರಿಂದ 10 ತಾಸು ಫ್ರೀಝರ್ನಲ್ಲಿ ನಾನು ಇಡ್ತಾ ಇದ್ದೀನಿ. ನೀವು ಮಾರ್ನಿಂಗ್ ಒಂದು 10ರಿಂದ 11 ಗಂಟೆಗೆ ಮಾಡಿದರೆ ಒಂದು 5 ಗಂಟೆಗೆ ನಿಮಗೆ ಈ ಐಸ್ ಕ್ರೀಮ್ ರೆಡಿಯಾಗುತ್ತೆ. ಇವಾಗ ಐಸ್ ಕ್ರೀಮ್ ರೆಡಿಯಾಗಿದೆ. ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿರುವಂತಹ ಐಸ್ ಕ್ರೀಮ್ ರೆಸಿಪಿ ಇವಾಗ ರೆಡಿಯಾಗಿದೆ. ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿ ತುಂಬಾ ಸಾಫ್ಟಾಗಿ ಕ್ರೀಮಿಯಾಗಿ ಕೂಡ ಬರುತ್ತೆ. ನೋಡಿ, ಹಾಗೆ ಹೊಸೊಬ್ಬರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಫೆಸ್ಟಿವಲ್ ರೆಸಿಪಿ ಹಾಗೆ ಸೀಸನಲ್ ರೆಸಿಪಿನ ಕೂಡ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ.
ತುಂಬಾ ಕೋಲ್ಡ್ ಆಗಿರುತ್ತಲ್ಲ, ಹಾಗಾಗಿ ನೀವು ಆ ಕಡೆ ಈ ಕಡೆ ಬಿಡಿಸ್ಕೊಂಡು ಇವಾಗ ಒಂದು ಪ್ಲೇಟ್ಗೆ ನಾನು ಹಾಕ್ತಿದ್ದೀನಿ. ಏಲಕ್ಕಿ ಪುಡಿ ಎಲ್ಲ ಕೆಳಗಡೆ ಬಂದು ಕುಂತಿದೆ, ಹಾಗಾಗಿ ಸ್ವಲ್ಪ ಆ ಥರ ಆಗಿದೆ. ಮೇಲ್ಗಡೆ ನಾವು ಡೆಕೋರೇಟಿವ್ ಆಗಿ ಪಿಸ್ತಾ ಬಾದಾಮಿ ಗೋಡಂಬಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಇವಾಗ ಕಟ್ ಮಾಡಿ ತೋರಿಸ್ತಿದ್ದೀನಿ. ನೀವು ಇದೇ ಥರ ಒಂದು ಸಲ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಕೇವಲ ಅರ್ಧ ಲೀಟ್ರ್ ಹಾಲಿನಲ್ಲಿ ಒಂದು 5ರಿಂದ 6 ಜನ ನೀವು ಐಸ್ ಕ್ರೀಮನ್ನು ತಿನ್ಬೋದು. ಈಗಂತೂ ಬೇಸಿಗೆ ರಜೆ ಇದೆ, ಮಕ್ಕಳಿಗೆ ಈ ಥರ ಒಂದು ಸಲ ಐಸ್ ಕ್ರೀಮನ್ನು ಮಾಡಿಕೊಡಿ. ಹಾಗೆ ಹೆಲ್ದಿಯಾಗಿರುವಂತಹ ಈ ಐಸ್ ಕ್ರೀಮ್ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್, ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.